ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಈ ವಿಡಿಯೋನಲ್ಲಿ ಬುಲ್ ಚುಕ್ ಮಾಫ್ ಮೂವಿನ ರಿವ್ಯೂ ಮಾಡ್ತಾ ಇದೀವಿ. ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಕರಣ್ ಶರ್ಮಾ ಅವರು ಮತ್ತು ಮೇನ್ ರೋಲ್ ನಲ್ಲಿ ರಾಜ್ಕುಮಾರ್ ರಾವ್ ಮತ್ತು ಗಾಬಿ ಅವರು ಇದ್ದಾರೆ. ಪ್ಲಾಟ್ ಏನಪ್ಪಾ ಅಂದ್ರೆ, ರಾಜ್ಕುಮಾರ್ ರಾವ್ ಅವರು ಟೈಮ್ ಲೂಪ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಮದ್ವೆಗೆ ಒಂದ್ ದಿನದ ಮುಂಚೆ ಅಂದ್ರೆ ಹಳದಿ ದಿನ ಅವ್ರು ಏನಕ್ಕೆ ಸಿಗಾಕೊಂಡ್ರು, ಹೆಂಗ್ ಸಿಗಾಕೊಂಡ್ರು, ಏನೇನಾಯ್ತು ಅವ್ರ ಲೈಫ್ ಅಲ್ಲಿ, ಮತ್ತೆ ಮುಂದೆ ಏನಾಗುತ್ತೆ ಅನ್ನೋದೇ ಕತೆ. ಮತ್ತೆ ಕತೆ ಬಂದು ಬನಾರಸ್ ಬ್ಯಾಕ್ ಡ್ರಾಪ್ ಅಲ್ಲಿ ಸೆಟ್ ಆಗಿದೆ. ಬನಾರಸ್ ನ ತುಂಬಾ ಚೆನ್ನಾಗಿ ತೋರಿಸಬಹುದಿತ್ತು, ಬಟ್ ಅವ್ರು ಅಷ್ಟು ಚೆನ್ನಾಗಿ ತೋರಿಸಿಲ್ಲ, ಫೇಲ್ ಆಗಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದರೆ ಆಸ್ ಯೂಶುವಲ್ ರಾಜ್ಕುಮಾರ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಕಾಮಿಕಲ್, ಹಂಗೆ ಸ್ವಲ್ಪ ಸೀರಿಯಸ್, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಗಾಬಿ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವ್ರ ಕ್ಯಾರೆಕ್ಟರ್ ನ ಎಲಿವೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಸ್ಯಾಡ್ಲಿ ಸೈಡ್ ಕ್ಯಾರೆಕ್ಟರ್ ಗಳಿಗೆ ಯಾವುದೇ ರೀತಿಯಾದ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಸ್ವಲ್ಪ ಅಂಡರ್ ಡೆವಲಪ್ಡ್ ಅಂತ ಅನ್ಸುತ್ತೆ. ಡೈರೆಕ್ಷನ್ ಬಗ್ಗೆ ಮಾತಾಡಿದರೆ ಕರಣ್ ಶರ್ಮಾ ಅವರು ಖಂಡಿತವಾಗ್ಲೂ ಫೇಲ್ ಆಗಿದ್ದಾರೆ. ಒಳ್ಳೆ ಕಾನ್ಸೆಪ್ಟ್ ಇತ್ತು, ಸಖತ್ತಾಗಿ ತೋರಿಸಬಹುದಿತ್ತು, ಬಟ್ ಫೇಲ್ ಆಗಿದ್ದಾರೆ. ಸ್ಕ್ರೀನ್ ಪ್ಲೇ ಕೂಡ ಅಷ್ಟಕ್ಕಷ್ಟೇನೆ, ಅದು ಕೂಡ ಫೇಲ್ ಆಗಿದೆ ಅಂತ ಹೇಳ್ಬೋದು. ರಾಮ್ ಕಾಮ್ ಅಂತ ಹೇಳಿದ್ಮೇಲೆ ಕಾಮಿಡಿ, ಲವ್ ಸ್ಟೋರಿ ತೋರಿಸಬೇಕಿತ್ತು. ಅದ್ ಬಿಟ್ಬಿಟ್ಟು ರಿಲಿಜನ್, ಸೋಷಿಯಲ್ ಆಕ್ಟಿವಿಟೀಸ್ ನ ತಗೊಂಡು ತೋರ್ಸಕ್ ಟ್ರೈ ಮಾಡಿದಾರೆ. ಎಲ್ಲ ಮಿಕ್ಸ್ ಮಾಡಿ ಜನರು ಕನ್ಫ್ಯೂಸ್ ಮಾಡಿದ್ರೆ, ಅವರು ಕನ್ಫ್ಯೂಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಕೂಡ ಅಷ್ಟಕ್ಕಷ್ಟೇನೆ. ಬನಾರಸ್ ನ ತುಂಬಾ ಸಖತ್ತಾಗಿ ತೋರಿಸಬಹುದಿತ್ತು, ಬಟ್ ಅಲ್ಲೂ ಕೂಡ ಫೇಲ್ ಆಗಿದ್ದಾರೆ. ಸಾಂಗ್ಸ್ ಕೂಡ ಯಾವ್ದು ಇಂಪ್ರೆಸಿವ್ ಆಗಿರ್ಲಿಲ್ಲ, ಮತ್ತೆ ಬಿಜಿಎಂ ಕೂಡ ಅಷ್ಟಕ್ಕಷ್ಟೇನೆ. ಎಡಿಟಿಂಗ್ ಪರವಾಗಿಲ್ಲ ಅಂತ ಹೇಳ್ಬೋದು. ಫೈನಲ್ ವರ್ಡಿಕ್ಟ್ ಹೇಳ್ಬೇಕಂದ್ರೆ, ಬುಲ್ ಚುಕ್ ಮಾಫಲ್ ಒಂದು ಒಳ್ಳೆ ಕಾನ್ಸೆಪ್ಟ್ ಇತ್ತು, ತುಂಬಾ ಎಲಿವೇಟ್ ಮಾಡಿ ಸಖತ್ತಾಗಿ ತೋರಿಸಬಹುದಿತ್ತು, ಬಟ್ ಫೇಲ್ ಆಗಿದ್ದಾರೆ ಎಲ್ಲ ಮಿಕ್ಸ್ ಮಾಡಕ್ ಹೋಗಿ. ಆದ್ರೂ ಕೂಡ ಈ ಮೂವಿನ ಖಂಡಿತವಾಗ್ಲೂ ಒಂದ್ಸತಿ ನೋಡಬಹುದು. ಬಾಕ್ಸ್ ಆಫೀಸ್ ಅಲ್ಲಿ ಹಿಟ್ ಆಗುತ್ತೆ, ಬಟ್ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಫೇಲ್ ಆಗಿದೆ. ಲೈಟ್ ಹಾರ್ಟೆಡ್ ಮೂವಿ, ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ ಇದೆ ಹೋಗಿ ನೋಡಿ, ಖಂಡಿತವಾಗ್ಲೂ ಒಂದ್ಸತಿ ನೋಡಬಹುದು. ಅಕಸ್ಮಾತ್ ಥಿಯೇಟರ್ ಹೋಗಕ್ಕಾಗ್ಲಿ ಏನಾದ್ರು ಏನ್ ತಲೆ ಕೆಡಿಸ್ಕೋಬೇಡಿ, 2 ವಾರದಲ್ಲಿ OTT ಬರುತ್ತೆ, OTT ಆರಾಮಾಗಿ ನೋಡಬಹುದು. ಈ ಮೂವಿಗೆ ನಾನು 5 out of 10 ರೈಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.